ನಮಸ್ಕಾರ ವೀಕ್ಷಕರೇ, ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಒಂದು ಮಂತ್ರದ ಸಹಾಯದಿಂದ ನಿಮ್ಮ ಶತ್ರುಗಳನ್ನು ನೀವೇ ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ 10 ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಶತ್ರುಗಳಂದರೆ ವೀಕ್ಷಕರೇ ಯಾವುದೇ ರೀತಿಯಲ್ಲಾಗಿರ್ಬೋದು, ಸ್ವತಃ ಮನೆ ಒಳಗಿನ ವ್ಯಕ್ತಿಗಳಾಗಿರ್ಬೋದು, ಮನೆ ಹೊರಗಿನ ವ್ಯಕ್ತಿಗಳಾಗಿರ್ಬೋದು, ನಿಮಗೆ ಸದಾಕಾಲ ಹಿಂಸೆ, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಬದುಕೋದಕ್ಕೆ ಬಿಡ್ತಾ ಇಲ್ಲ. ನೀವು ಸುಮ್ಮನೆ ಇದ್ದರೂ ಅವರು ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ. ಪದೇ ಪದೇ ನಿಮ್ಮನ್ನು ಕೆಣಕಿ ನಿಮ್ಮ ವಿರುದ್ಧವಾಗಿ ಜಗಳಕ್ಕೆ ಬೀಳುವಂಥದ್ದಾಗಿರ್ಬೋದು, ನಿಮ್ಮ ಮೇಲೆ ಸಾವಿನ ಬೆದರಿಕೆ ನೀಡುವಂಥದ್ದಾಗಿರ್ಬೋದು, ನಿಮ್ಮ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಹೌದಾ? ಶತ್ರುಗಳಂದರೆ ವೀಕ್ಷಕರೇ ಯಾವುದೇ ರೀತಿಯಲ್ಲಿ ಆಸ್ತಿ ವಿಚಾರದಲ್ಲಾಗಿರ್ಬೋದು, ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ಅಥವಾ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ನಿಮ್ಮ ದಾಂಪತ್ಯ ಜೀವನ ಮುರಿದು ಬೀಳ್ತಾ ಇದೆ ಅಂತ ಹೇಳಿದ್ರೆ, ಹೌದಾ? ಅಷ್ಟೇ ಅಲ್ಲ ವೀಕ್ಷಕರೇ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಪ್ರೇಮ ವಿಚಾರ ಮುರಿದು ಬೀಳ್ತಾ ಇದೆ ಅಂತ ಹೇಳಿದ್ರೆ, ಶತ್ರುಗಳಂದರೆ ವೀಕ್ಷಕರೇ ಮೊದಲೇ ಹೇಳಿದ ಹಾಗೆ ನಾನಾ ರೀತಿಯಲ್ಲಿರ್ತಾರೆ, ಯಾವುದೇ ರೀತಿಯಲ್ಲಿರ್ಬೋದು ವೀಕ್ಷಕರೇ. ಅಂಥ ಶತ್ರುಗಳನ್ನು ಸುಲಭ ರೀತಿಯಲ್ಲಿ ನೀವೇ ನಿಮ್ಮ ಮನೆಯಲ್ಲೇ ಸ್ವತಃ ನಿಮ್ಮ ಕೈಯಿಂದನೇ ಹೇಗೆ ನಾಶ ಮಾಡುವುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಎಷ್ಟೋ ವಿಧಾನಗಳನ್ನ ಮಾಡಿರ್ತೀರಾ, ಆ ವಿಧಾನ ಮಾಡಿದೆ, ಈ ವಿಧಾನ ಮಾಡಿದೆ, ಇಲ್ಲೋದೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ವಿಧಾನ ಮಾಡಿ ವೀಕ್ಷಕರೇ. ಈ ವಿಧಾನವನ್ನು ಮಾಡಿ ಸಂಪೂರ್ಣವಾಗಿ ನಿಮ್ಮ ಶತ್ರು ನಿಮ್ಮ ಕಾಲಡಿ ಬಂದು ಬೀಳುವುದು ಖಂಡಿತ ವೀಕ್ಷಕರೇ. ಮಾಡುವಂಥ ಸಂದರ್ಭದಲ್ಲಿ ನೀವು ಏನು ಸಂಕಲ್ಪ ಮಾಡಿಕೊಂಡು ಮಾಡಿರ್ತೀರಾ ಸಂಪೂರ್ಣವಾಗಿ ಆ ರೀತಿಯಲ್ಲಿ ಫಲಿತಾಂಶವನ್ನು ನೋಡ್ಬೋದು. ನೀವು ಮೊದಲಿಗೆ ಈ ರೀತಿಯಲ್ಲಿ ಒಂದು ನಿಂಬೆಹಣ್ಣನ್ನು ತಗೋಬೇಕಾಗುತ್ತೆ, ನಂತರದಲ್ಲಿ ಒಂದು 4 ಮಳೆಗಳು ಬೇಕಾಗುತ್ತೆ ವೀಕ್ಷಕರೇ. ಹಾಗೆ ಒಂದು ಮಂತ್ರದ ಸಹಾಯದಿಂದ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಶತ್ರುಗಳನ್ನು ಮೂಲೆ ಗುಂಪು ಆಗೋ ರೀತಿಯಲ್ಲಿ ಯಾವ ರೀತಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಕಾರ್ಯ ಮಾಡಿರ್ತೀರಾ ಆ ರೀತಿಯಲ್ಲಿ ಸಂಪೂರ್ಣವಾಗಿ ರಿಸಲ್ಟ್ ಅಂತ ನೋಡೋದು ಖಂಡಿತ ವೀಕ್ಷಕರೇ. ಮಾಡುವಂಥ ದಿನ ವೀಕ್ಷಕರೇ ಸಾಮಾನ್ಯ ದಿನಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ದಿನ ಮಾಡಬೇಕಾಗತ್ತೆ, ಅಥವಾ ಭಾನುವಾರನಾದರೂ ಮಾಡ್ಬೋದು. ಹಾಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ ವೀಕ್ಷಕರೇ, ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಅಥವಾ ಶುಕ್ರವಾರ ಆಗಿರ್ಬೋದು. ಈ ರೀತಿಯಲ್ಲಿ ಈ ಒಂದು ವಿಧಾನವನ್ನು ವೀಕ್ಷಕರೇ ಕೇವಲ ಒಂದು 7 ದಿನ ಮಾಡಬೇಕಾಗುತ್ತೆ. ಈ ಒಂದು ಸುಲಭ ವಿಧಾನ ಕಂಟಿನ್ಯೂಸ್ ಆಗಿ ಪ್ರತಿದಿನ 7 ದಿನ ಮಾಡಿದ್ದೆ ಆದರೆ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಶತ್ರು ಹಾಸಿಗೆ ಹಿಡಿದು ಮೂಲೆ ಗುಂಪಾಗಿ ಮುಚ್ಚತನದಿಂದ ವೀಕ್ಷಕರೇ ದಿಕ್ಕು ಅಲಿಯೋದಂತೂ ಖಂಡಿತ ವೀಕ್ಷಕರೇ. ಎಲ್ಲವನ್ನು ಕಳೆದುಕೊಂಡು ದಿಕ್ಕಾಪಾಲಾಗಿ ಓಡಾಡೋದಂತೂ ಖಂಡಿತ. ಹೌದಾ? ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲಿಗೆ ಈ ರೀತಿಯಲ್ಲಿ ನಿಂಬೆಹಣ್ಣನ್ನು ತಗೋಬೇಕಾಗುತ್ತೆ, ಒಂದು ಮಳೆಯನ್ನು ತಗೋಬೇಕಾಗುತ್ತೆ. ಇವಾಗ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ ವೀಕ್ಷಕರೇ. ಆ ಮಂತ್ರವನ್ನು ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಪೆನ್ನಲ್ಲಿ ಬರ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಉಚ್ಚಾರಣೆ ಆದರೂ ಮಾಡ್ಬೋದು. ಶ್ರೀ ಭಗವಾನ ಹನುಮಂತನ ವೀಕ್ಷಕರೇ ಇದೊಂದು ಶಕ್ತಿಶಾಲಿ ಒಂದು ಶತ್ರು ನಾಶ ಆಗುವಂಥ ವೀಕ್ಷಕರೇ ಹನುಮಂತನ ಒಂದು ಪವರ್ಫುಲ್ ಆದಂಥ ಮಂತ್ರ ಇದು ವೀಕ್ಷಕರೇ. ಹೌದಾ? ವಿನಾಕಾರಣ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಯಾರೋ ಮೇಲೆ ಪ್ರಯೋಗ ಮಾಡಬೇಡಿ. ನಾನು ಹೇಳಿದ ಹಾಗೆ ವೀಕ್ಷಕರೇ ತುಂಬ ತೀವ್ರವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಈ ಒಂದು ವಿಧಾನವನ್ನು ಮಾಡಿ ವೀಕ್ಷಕರೇ. ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ವೀಕ್ಷಕರೇ, ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಸಂಹಾರಣೈ ಸ್ವಾಹ. ಅರ್ಥ ಆಯ್ತಾ ವೀಕ್ಷಕರೇ? ಮತ್ತೊಮ್ಮೆ ಉಚ್ಚಾರಣೆ ಮಾಡ್ತಾ ಇದ್ದೀನಿ ನೋಡಿ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಸಂಹಾರಣೈ ಸ್ವಾಹ. ಈ ರೀತಿಯಲ್ಲಿ ಬರ್ಕೊಳ್ಳಿ. ಒಂದೊಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ವೀಕ್ಷಕರೇ ಒಂದೊಂದು ಮಳೆಯನ್ನು ನಿಂಬೆಹಣ್ಣಿಗೆ ಚುಸ್ತಾ ಬರಬೇಕಾಗುತ್ತೆ. ಮೊದಲಿಗೆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು, ಅದಾದ ನಂತರ ಮಳೆಯನ್ನು ನಿಂಬೆಹಣ್ಣಿಗೆ ಚುಚ್ಚಬೇಕಾಗುತ್ತೆ. ಮತ್ತೊಮ್ಮೆ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ನೋಡಿ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಸಂಹಾರಣೈ ಸ್ವಾಹ. ಈ ರೀತಿಯಲ್ಲಿ ಮಂತ್ರ ಉಚ್ಚಾರಣೆ ಮಾಡಿದ ನಂತರ ಒಂದು ನಿಂಬೆಹಣ್ಣಿಗೆ ಈ ರೀತಿ ಮಳೆಯನ್ನು ಚುಚ್ಚಬೇಕಾಗುತ್ತೆ. ಹೌದಾ? ಮತ್ತೊಂದು ಮಳೆಯನ್ನು ತಗೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ.
ಓಂ ನಮೋ ಹನುಮತೆ ರುದ್ರಾವತರಾಯ ಸರ್ವಶತ್ರು ಸರ್ವಸಂಹಾರಣಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತರಾಯ ಸರ್ವಶತ್ರು ಸರ್ವಸಂಹಾರಣಾಯ ಸ್ವಾಹ. ಮತ್ತೊಂದು ತೋಡಿ. ಓಂ ನಮೋ ಹನುಮತೆ ರುದ್ರಾವತರಾಯ ಸರ್ವಶತ್ರು ಸರ್ವಸಂಹಾರಣಾಯ ಸ್ವಾಹ. ಹೀಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಈ ರೀತಿಯಲ್ಲಿ ಮಳೆಗಳನ್ನು ಚುಚ್ಚಿ ವೀಕ್ಷಕರೇ ನಿಂಬೆಹಣ್ಣಿಗೆ ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ಮೊದಲೇ ಹೇಳಿದಾಗೆ 7 ದಿನ ನಿರಂತರವಾಗಿ 7 ದಿನ ಈ ಒಂದು ವಿಧಾನವನ್ನು ಮಾಡಿ ಸಂಪೂರ್ಣವಾಗಿ ನಿಮ್ಮ ಶತ್ರುವನ್ನು ಹೇಗೆ ನಾಶ ಆಗ್ತಾನೆ ಅನ್ನೋದನ್ನು ನಿಮ್ಮ ಕಣ್ಣ ಮುಂದೆನೇ ನೋಡ್ತೀರಾ ವೀಕ್ಷಕರೇ. ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಮಾಡೋದಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಸಮಸ್ಯೆ ಏನೇ ಆಗಲಿ ವೀಕ್ಷಕರೇ, ಎಂಥ ಕಠಿಣ ಗುಪ್ತ ಎಂತಹ ಸಮಸ್ಯೆ ಇರಲಿ ವೀಕ್ಷಕರೇ, ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು. ಸಮಸ್ಯೆ ನಿಮ್ಮದಾಗಿರಲಿ ನಿಮ್ಮ ಸ್ನೇಹಿತರದಾಗಿರಲಿ ವೀಕ್ಷಕರೇ, ಅವರು ಇಂಥ 10 ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.